ವೆಲ್ಕಮ್ ಬ್ಯಾಕ್ ಟು ಅಶುದೀಪು ಲೈಫ್ ಸ್ಟೈಲ್ ವ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಂದಾಗ ಇವತ್ತು ನಾನು ಸಂಡೇ, ಸೊ ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನಮ್ಮ ಹಸ್ಬೆಂಡು ರೆಡಿ ಆಗಿದ್ದಾರೆ. ಸೊ ನಮ್ಮ ಮನೆ ಹತ್ರ ಬಂಡಿ ಮಾಂಕಾಳಮ್ಮ ಟೆಂಪಲ್ಗಿದೆ. ನಾವು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗಬೇಕು ಅಂದ್ಕೊಂಡಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಲ್ಲಾದರೆ ಸ್ವಲ್ಪ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಬನ್ನಿ. ನಾವೀಗ ದೇವಸ್ಥಾನ ರೀಚ್ ಆಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಅಂದಾಗೆ ಅವತ್ತು ತುಂಬ ಜನ ಇದ್ದರು, ಸಂಡೇ ಆಗಿರೋದ್ರಿಂದ ತುಂಬ ಜನನೇ ಇದ್ದರು. ಒಳಗಡೆ ಎಲ್ಲ ರಶ್ ಎಲ್ಲ ಇತ್ತು. ನಾವು 200 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು, ಇನ್ನು ಬಿಸಿಲು ಆಗಲ್ಲ ಅಂದ್ಬಿಟ್ಟು ಬೇಗ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಹಾಗೆ ವೀಡಿಯೋಸು ಹಾಕ್ತೀನಿ ನೋಡಿ. ದರ್ಶನ ಎಲ್ಲ ಮುಗೀತು. ಸೊ ಈಗ ಪ್ರಸಾದ ತಗೊಂಡು ಬರ್ತಾ ಇದ್ದೀವಿ. ದರ್ಶನ ತುಂಬಾ ಚೆನ್ನಾಗಾಯಿತು. ಮಂಗಳ ನೀರು ಹಾಕಿದ್ರು, ಚೆನ್ನಾಗಿತ್ತು. ಮತ್ತು ನಾನಿಲ್ಲಿ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೈಟ್ ಶಿಫ್ಟ್ ಇತ್ತು, ಆಫೀಸ್ಗೆ ಹೋಗಿದ್ದೆ. ಸೊ ಹಾಗೆ ಒಂದು ಕ್ಲಿಪ್ ತೊಗೊಳೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಈಗ ಮಿಡ್ನೈಟ್ ಆಗಿದೆ, 1 o'clock ಆಗಿದೆ. ಸೊ ಕ್ರೇವಿಂಗ್ ಆಗ್ತಾಯಿತ್ತು ವರ್ಕ್ ಮಾಡಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಾಗೆ ಸುತ್ತಾಡಿಕೊಂಡು ಸ್ವಲ್ಪ ಏನಾದರೂ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನೇನು ತೊಗೊಳ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ನೆಕ್ಸ್ಟು ವರ್ಕ್ ಮಾಡೋಕ್ಕೆ ಅಂತ ನಮ್ಮ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಹಾಗೆ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ, ಬನ್ನಿ. ನೈಟ್ ಶಿಫ್ಟ್ ವರ್ಕ್ ಮುಗೀತು. ಇವಾಗ ಮಾರ್ನಿಂಗು 5 o'clock ಲಾಗೌಟ್ ಆಗ್ತಾಯಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಸೊ ಕ್ಯಾಬ್ ಹತ್ರ ಹೋಗ್ತಾ ಇದ್ದೀನಿ. ವೀಡಿಯೋ ಕಂಟಿನ್ಯೂ ಆಗಿ ಮಾಡೋಕ್ಕಾಗದೇ ಇರೋ ಕಾರಣ ನಾನು 2 days ಆದಮೇಲೆ ಮ್ಯಾರೇಜ್ಗೆ ಹೋಗಿದ್ದೆ. ಸೊ ಆ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ. ಸೊ ಮ್ಯಾರೇಜು ಹೆಂಗಿತ್ತು, ಏನು, ಹೇಗೆ ಡೆಕೋರೇಷನ್ ಮಾಡಿದರು ಅಂತೆಲ್ಲ ತೋರಿಸ್ತೀನಿ. ಅಂದಾಗ ಇದು ನಮ್ಮ ದೊಡ್ಡಪ್ಪ ಮಗ ಮ್ಯಾರೇಜು, ಅಂದರೆ ನಮ್ಮ ಅಣ್ಣ ಮ್ಯಾರೇಜು. ಸೊ ಹೇಗೆ ಡೆಕೋರೇಷನ್ ಮಾಡಿದರು, ಏನು, ಹೇಗಿತ್ತು ಮದುವೆ ಅಂತೆಲ್ಲ ಹಾಗೆ ತೋರಿಸ್ತೀನಿ, ಬನ್ನಿ. ಹುಡುಗ ಹುಡುಗಿಗೆ ವಿಶ್ ಮಾಡಿ ಇವಾಗ ಊಟ ಮಾಡೋಣ ಅಂತ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ಕೂತಿದ್ದೀವಿ.
ಊಟ ಎಲ್ಲ ಮುಗೀತು. ಈಗ ಆಚೆಗಡೆ ಫ್ರೂಟ್ಸ್, ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ರು. ಸೊ ರಿಲೇಷನ್ಸ್ ಎಲ್ಲ ಹರಟೆ ಹೊಡಿತಾ ಇದ್ದಾರೆ, ಮಾತುಗಳಾಡ್ಕೊಂಡು. ಮದುವೆ ಅಂದರೆ ಹಿಂಗೆ ಇರುತ್ತೆ ಅಲ್ವಾ, ಮಾತಾಡಿಕೊಂಡು ಎಲ್ಲ ಫ್ರೂಟ್ಸ್, ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು. ನಾನು ಐಸ್ ಕ್ರೀಮ್, ಫ್ರೂಟ್ಸ್ ಏನೂ ತೊಗೊಂಡಿಲ್ಲ. ಒಳಗಡೆ ಊಟ ಮಾಡಿದ್ದೆ, ತುಂಬ ಫುಲ್ ಆಗಿಬಿಟ್ಟಿತ್ತು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಹಂಗೆ ಮ್ಯಾರೇಜಲ್ಲಿ ಕೆಲವೊಂದು ಫೋಟೋಸ್ ತೊಗೊಂಡಿದ್ದೆ, ನಾನು ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಹಾಗೆ ನೋಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.